ಇನ್ಫ್ಯಾಕ್ಟ್ ಇತ್ತೀಚೆಗಂತೂ ಈ ಪ್ರೆಗ್ನೆನ್ಸಿ ಸುತ್ತ ಬರೀ ಮಿತ್ಸೇ ಜಾಸ್ತಿ ಆಗೋಗ್ಬಿಟ್ಟಿದೆ. ತುಂಬ ಜನಕ್ಕೆ ಏನು ಡೌಟು ಅಂತಂದರೆ, ತೀರಾ ನಡಿಲೇಬಾರ್ದು, ಅಥವಾ ಹೇಗೆ ಕುತ್ಕೋಬೇಕು, ಹೇಗೆ ಮಲ್ಕೋಬೇಕು, ಅಥವಾ ಲಾಂಗ್ ಅವರ್ಸ್ ಕೆಲಸ ಮಾಡಿದ್ರೆ ಓಕೆನಾ? ಸೊ ಈ ಕ್ವೆಶ್ಚನ್ಸ್ ಎಲ್ಲ ಒಂದ್ಸಲಿ ಅದು ಫಸ್ಟ್ ಟೈಮ್ ಈಗ ಪ್ರೆಗ್ನೆಂಟ್ ಆಗ್ತಿದ್ದೀವಿ ಅಂತಂದರೆ ಯೂಶ್ವಲಿ ಕಾಮನಾಗಿ ಬಂದೇ ಬರುತ್ತೆ. ಬಟ್ ದೆನ್ ವಾಟ್ ಐ ಫೌಂಡ್ ಔಟ್ ಇಸ್ ದ್ಯಾಟ್ ಒಂದು ನನಗೆ ಈ ಫೆಟಿಗ್ ಆಗಲಿ, ನೋಶಿಯಾ ಆಗಿರಲಿ, ಅಥವಾ ವಾಮಿಟಿಂಗ್ ಆಗಿರಲಿ ಏನೂ ಆಗಲಿಲ್ಲ. ಬಟ್ ಲಾಂಗ್ ಅವರ್ಸ್ ಕೆಲಸ ಮಾಡ್ಬೋದಾ ಅಂತ ಬಂದಾಗ ಆಬ್ವಿಯಸ್ಲಿ ಯಾವುದೇ ಒಂದು ಕೆಲಸಕ್ಕೆ ಹೋದರೂ ಕೂಡ, ಒಂದು 9 to 5 ಜಾಬ್ಗೆ ಹೋದರೂ ಕೂಡ ಒಂದು ತಕ್ಕ ಮಟ್ಟಕ್ಕೆ ಕೆಲಸ ಮಾಡಲೇಬೇಕು. ಬಟ್ ಆದರೆ ಪ್ರೆಗ್ನೆಂಟ್ ಆದಾಗ ಸ್ಪೆಷಲಿ ಈ ಥರ ಫಸ್ಟ್ ಟ್ರೈಮಿಸ್ಟರಲ್ಲಿ ಆವಾಗವಾಗ ಬ್ರೇಕ್ ತೊಗೊಂಡು ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೊಂಡು ಓಡಾಡುವಾಗ ಒಂದು ಸ್ವಲ್ಪ ಎಲ್ಲೂ ಬ್ಯಾಲೆನ್ಸ್ ತಪ್ಪದಂಗೆ, ಎಡುವುದಂಗೆ ಸ್ವಲ್ಪ ನೋಡ್ಕೊಂಡು ನಾಜೂಕಾಗಿ ಓಡಾಡಿದ್ರೆ ಸಾಕು. ಇದರ ಅರ್ಥ ನಾವೊಂದು ರಿಜಿಡ್ ಲೈಫನ್ನ ಲೀಡ್ ಮಾಡಬೇಕು, ಅಥವಾ ಸೆಡೆಂಟರಿ ಲೈಫನ್ನ ಲೀಡ್ ಮಾಡಬೇಕು, ಕೂತಿದ್ದ ಜಾಗದಲ್ಲೇ ಕೂತಿರ್ಬೇಕು, ಏನೂ ಕೆಲಸ ಮಾಡಬಾರ್ದು, ಮನೇಲೇ ಇರಬೇಕು ಅಂತ ಖಂಡಿತವಾಗ್ಲೂ ಅಲ್ಲ.